ಟೀಕೆ ಥರ ದುಡ್ಡು ಮಾಡ್ರಿ ಅಂದರೆ ಮೋದಿ ಥರ ಸೇವೆ ಮಾಡ್ತೀನಿ ಅಂತೀರ. ಅಯ್ಯೋ ಎಲ್ಲ ನಮ್ಮ ಕರ್ಮ. ಅಯ್ಯೋ ಶಿವನೇ. ಸರ್, ಅಮ್ಮವ್ರು ನಿಮ್ಮನ್ನು ಬೈತಾ ಇದ್ರು ಸರ್. ಹೌದಾ, ಏನಂದ್ರಯ್ಯ? ಅಯ್ಯೋಗ ಆಫೀಸಲ್ಲಿ ಇದಾನ, 6 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಹೋಯ್ತಾ ಇದೆಯಾ ನೀನು? ಅಮ್ಮವ್ರು ಮುಗಿಯೋದು ನೋಡಿ ನನಗೇ ಬೇಜಾರಾಯ್ತು. ನೀನೇನಂದಯ್ಯ? ಇನ್ನೂ 6 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರೆ ಹೋಯ್ತೀನಿ ಅಂದೆ. ಅದು ನೋಡಿದ್ರೆ ಅಯ್ಯೋ, ಈ ಕಾಲದಲ್ಲಿ ಯಾವನ್ ಸರ್ ಫ್ರೀಯಾಗಿ ಸೇವೆ ಮಾಡ್ತಾನೆ? ಗಂಡ್ಸನ್ ಮೇಲೆ ಸೇವಿಂಗ್ ಬ್ಲೇಡ್ಗನ್ನ ಕಾಸು ಮಾಡ್ಬೇಕು ಸರ್. ಗೌರ್ಮೆಂಟ್ ಸ್ಕೂಲ್ಗೆ ಜನ ಹೋಗಲ್ಲ ಸರ್. ನೀವು 100 ರೂಪಾಯಿ ಬೋರ್ಡ್ ಹಾಕಿ ನೋಡಿ, ಆಮೇಲೆ ಜನ ಹೆಂಗ್ ಬರ್ತಾರೆ ಅಂತ. ಸರ್, ನಾನೊಂದು ನಿಮ್ಗೆ ಉಪಾಯ ಹೇಳ. ಏನಯ್ಯ, ನನಗೆ ಉಪಾಯ ಹೇಳೋ ಥರ ಬಂದ್ಬಿಟ್ಟ ನೀನು? ಅಯ್ಯೋ, ದಡ್ರು ಎಲ್ರು ದಡ್ರ ತರ ನೋಡ್ತಾರೆ, ಆದ್ರೆ ಬುದ್ಧಿವಂತರು ಎಲ್ರು ಬುದ್ಧಿವಂತರ ತರ ನೋಡ್ತಾರೆ. 100 ರೂಪಾಯಿ ಹಾಕ್ಬಿಟ್ಟು ನೋಡೋಣ ನೀನ್ ಹೇಳ್ತಾ ಇರೋದು ನಿಜನೋ ಇಲ್ವೋ ಅಂತ. ಸಾಲ್ವ್ ಆಗ್ತಾ ಇಲ್ಲ ಬೈ. ಸಾಲ್ವ್ ಆಗಿಲ್ವಾ ನಿಮ್ ಪ್ರಾಬ್ಲಮ್? ಬನ್ನಿ ಬೈ, ಅಲ್ಲೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ, ಎಲ್ಲ ಸರಿ ಆಗ್ಬಿಡುತ್ತೆ. ಅಲ್ಲಿ ಹೋದ್ರೆ ತುಂಬಾ ಜನ ಕರ್ಕೊಂಡು ಹೋಗಿದ್ದೀನಿ, ಒಳ್ಳೆ ಉಪಾಯ ಕೊಡ್ತಾರೆ. ಏನಪ್ಪಾ ಇದು ಫ್ರೀ ಇತ್ತು, 100 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಆದ್ರೂ ನೀವು ಅಲ್ಲಿ ಹೋಗಿ ಬೈ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾ, ಅರೆ ಆ ಬೈ ಕೇಳೋಣ. ಅಲ್ಲಿ ಹೋದ್ರೆ ತುಂಬಾ ಜನ ಇರ್ತಾರೆ ಬೈ. ನನ್ ಕೆಲಸ ಇದೆ, ನಾನು ಬರ್ತೀನಿ. ಹೀಗೆ ಚಲೋ ಬೈ. ಉಪಾಯ ಉಚಿತ, ಪರಿಹಾರ ಖಚಿತ. ಅಲ್ಲ ನಮ್ದಿಕ್ಕೆ ಬೇಗಂ ಮುರ್ಗೆ ದಿನಕ್ಕೆ ತವ್ರಿಗೆ ಹೋಗ್ಬಿಡ್ತೈತೆ. 100 ರೂಪಾಯಿ ಗಯತು ಗಯ. ಅರೆ ಬೈ, 100 ರೂಪಾಯಿ ಕೊಟ್ರೆ ನಮ್ದಿಕ್ಕೆ ಪ್ರಾಬ್ಲಮ್ಮು ಇಲ್ಲಿ ಸಾಲ್ವ್ ಆಗುತ್ತಾ? ಅರೆ ಬೈ, ನಮ್ದಿಕ್ಕೆ ಬೇಗಮ್ಮು ಮುರ್ಗೆ ದಿನಾಗೆ ಜಗಳ ಮಾಡ್ಕೊಂಡು ತವ್ರಿಗೆ ಹೋಗ್ಬಿಡ್ತೈತೆ. 3 ಸಾರಿ ಹೋಗಿದ್ದಾರೆ, ನಾವು ಕೈಗೆ ಕಾಲ್ಗೆ ಬಿದ್ದು ಕರ್ಕ ಬಂದಿದ್ದಾರೆ. ಮತ್ತೆ ಇವಾಗ ಹೋಗಿದ್ದೆ, ನಾನು ಕರ್ಕೊಂಬರ್ಬೇಕು ಬೇಡ? ನಿಮ್ದಿಕ್ಕೆ ಏನು ಹೇಳ್ತಾರೆ, ನಮ್ದು ಕೇಳ್ತಾರೆ. ದುಡಿಸ್ಕೊಳ್ಳಿ ಫಸ್ಟ್ ದುಡಿಸ್ಕೊಳ್ಳಿ. ನಮ್ದು ಅಪಾಯಗೆ ನಿಮ್ದು ಉಪಾಯ ಹೇಳ್ತಾರೆ. ದೇಖೋ ಸಾಬ್, ನಿಮ್ದು 100 ರೂಪಾಯಿ. ಬಂಗ್ಲಪ್ಪ ಲಕ್ಷ್ಮಿ, ಅಲ್ಲದಲ್ಲೇ ನಿಲ್ಸಿಕ್ಕೆ ಇನ್ನ ಸ್ವಲ್ಪ ದುಡ್ಡು ಪೀಕಾನ. ನೋಡಿ ಸಲ್ಮಾನ್, ನೀವು ಸಿಕ್ಕಾಪಟ್ಟೆ ದೊಡ್ಡ ತಪ್ಪನೆ ಮಾಡಾಕ್ಬಿಟ್ಟಿದ್ದೀರಾ. ಯಾರಾದ್ರೂ ಹೆಂಡತಿ ತವ್ರ ಮನೆಗೆ ಹೋದ್ರೆ ವಾಪಸ್ ಕರ್ಕೊಂಡ್ ಬರ್ತಾರಾ? ಅಯ್ಯೋ ಬಿಟ್ರೆ ಅವರೇ ಬರ್ತಾರೆ ಬಿಡ್ರಿ. ಇವ್ರು ನೋಡಿ, 1 ಸಲಿ ಅಲ್ಲ, 2 ಸಲಿ ಅಲ್ಲ, 3 ಸಲಿ ಹೋಗಿ ಕರ್ಕೊಂಡ್ ಬಂದಿದ್ದಾರೆ. ಇವ್ರಿಗೆ ತಲೆ ಸರಿ ಇಲ್ಲ. ಮೊದ್ಲೋಗಿ ನೀವು ಮೆಂಟಲ್ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಹೌದು, ಒಂದ್ಸಾರಿ ಹುಚ್ಚ ಹಾಸ್ಪಿಟ್ಲಿಗೆ ಹೋಗಿ. ಏ ಕ್ಯಾ ಬೋಲ್ತಾ ಜಿ? ಅರೆ ಜಿ, ನಮ್ದಿಕ್ಕೆ 100 ರೂಪಾಯಿ ತಗೊಂಡ್ಬಿಟ್ಟು ನಮ್ಗೆ ಮೆಂಟ್ಲ್ ಅಂತೀರಾ ನೀವು? ಅಯ್ಯೋ, ನಮ್ಮ ಯಜಮಾನನ್ಗೆ ಬೈತಾನಲ್ಲಪ್ಪ. ಹಾಗಲ್ಲ ಬೈ, ಯಾರಾದ್ರೂ ಹೇಳತ್ ಬಾಯ್, ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಯಾರಿಗಾದ್ರೂ ತಲೆ ಸರಿ ಇದ್ರೆ 1 ಸಲಿ ಇಲ್ಲ, 2 ಸಲಿ ಇಲ್ಲ, 3 ಸಲಿ ಹೋಗಿ ಕರ್ಕೊಂಡ್ ಬರ್ತಾರಾ? ನೀವೇ ಹೇಳಿ ನೋಡೋಣ. ನಿಮ್ಗೆ ತಲೆ ಕೆಟ್ಟಿರ್ಬೇಕು, ಅದಕ್ಕೆ ನೀವು 3 ಸಲಿ ಹೋಗಿ ಕರ್ಕೊಂಡ್ ಬರ್ತಾ ಇದ್ದೀರಾ. ನಮ್ಗೆ ಕಾನ ಬೇಕು ಅಲ್ಲ, ಕಾನ ಹಾರಾಕ್ತಾರೆ. ಅವ್ರೇನೋ ಬುದ್ಧಿ ಇಲ್ಲದೆ ಹೋಗಿದ್ದಾರೆ, ತಿಕ್ಲ ತರ ಹೋಗಿ ಕರ್ಕೊಂಡ್ ಬಂದಿದ್ರ ನೀವು. ಏನಯ್ಯ, ನೀವಾಗ ಕರ್ಕೊಂಬಂದ್ರಿ, ಬಿಟ್ಟಿದ್ರೆ ಅವರೇ ಬರ್ತಾ ಇದ್ರಲ್ಲ. ಅರೆ ಸಾಬ್, ಕಾನ ಬೇಕಲ್ಲ, ಅವ್ರ ಮನೆಗೆ ಹೋಗ್ಬಿಟ್ರೆ ಕಾನಾಗೆ ಏನ್ ಮಾಡ್ತಾರೆ? ಆದ್ರೂ ನೀವು 1 ಸಲಿ ತೋರಿಸ್ಲೇಬೇಕು. ಚೆಕಪ್ ಮಾಡಿದ್ರೆ ತಲೆ ಸರಿ ಇದೆಯಾ ಅಂತ ಗೊತ್ತಾಗುತ್ತೆ. ಅರೆ ಆ ಸೈತಾನ್ನವ್ರೆ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟೈತೆ, ನೀವು ನಮ್ಮನ್ನ ದಿವಾನ ಅಂತೀರಾ? ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಅರ್ಥ ಆಗಿಲ್ಲ ಬಿಡಿ ಸರ್, ನೀವು ಹೇಳಿದ್ದು ಇರೋದು ಹೇಳಿದ್ರೆ ಅವ್ರು ನಂಬ್ತಾ ಇಲ್ಲ. 1,000 ರೂಪಾಯಿ ಕೊಟ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಹೇಬ್ರ ಹತ್ರ ಮಾಡಿಸ್ಕೊಡ್ತೀನಿ. ಅರೆ ಅಲ್ಲ, 100 ರೂಪಾಯಿ ಕೊಟ್ಬಿಟ್ಟು ಲಾಸ್ ಮಾಡ್ಕೊಂಬಿಟ್ಟೆ. ಈಗ ನೋಡ್ರಿ 1000 ರೂಪಾಯಿ ಕೇಳ್ತಾ ಇದ್ದಾರೆ. पूछेंगे नको, मुसीबत में आ गया ना बा, 1000 ರೂಪಾಯಿ गया तो गया, छोड़, पूछ डालेंगे. अरे साहब, ನಮ್ದಿಕ್ಕೆ ಅಪಾಯಗೆ ಉಪಾಯ ಹೇಳಿ ಅಂದ್ರೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಿರಲ್ಲ ಸಾಬ್. ನೀವೇನ್ ಬುದ್ಧಿ, ಕಬಾಬ್ ಸಲ್ಮಾನ್ ಹತ್ರ ಕಾಸಿಲ್ವಾ? 2,000. ಏ ಕ್ಯಾ ಬೈ, ಕ್ಯಾ ಬೈ, ಕ್ಯಾ ಬೈ.
ಅರೇ ಸಾಬ್ ನಮ್ದಿಕೆ ಹತ್ರ 500 ರೂಪಾಯಿ ಐತೆ. ನಮ್ದು ಅಪಾಯಗೆ ಉಪಾಯ ಹೇಳ್ತಾರೆ, ಇಲ್ಲ ಅಂದ್ರೆ ಕಾಸು ತಗೊಂಡು ಮನೆಗೆ ಹೋಗ್ತಾರೆ. ಯಾರೋ ಇನ್ನೊಬ್ರು ಕಾಯ್ತಾವ್ರೆ. ಕಾಸು ಬಂತು, ಫಸ್ಟ್ ನನ್ನ ಮಗನ್ ಕಳ್ಸಿ. ಪೈಸಾ ಪೂರ ಕಾಡ್ದಲ್ಲಣಬ್ಬ. ಅರೇ ಸಾಬ್ ನೋಡಿ ಸಮಯ, ನಮ್ದಿಕೆ ಹತ್ರ ಇರೋದು 500 ರೂಪಾಯಿ ಕೊಟ್ಟಿದ್ದಾರೆ. ನಮ್ದಿಕೆ ಅಪಾಯಗೆ ಉಪಾಯ ಹೇಳಂಗಿದ್ರೆ ಹೇಳಿ, ಇಲ್ಲ ಅಂದ್ರೆ ಹೋಗ್ತಾರೆ. ನೋಡ್ರಿ ಕಬಾಬ್ ಸಲೀಂ, ನಿಮ್ ಹೆಂಡತಿ ಒಂದ್ಸಲ ಹೋಗಿದ್ದೀರಾ, ಕರ್ಕೊಂಡ್ ಬಂದಿದ್ದೀರಾ, 2ನೇ ಸತಿ ಹೋಗಿದ್ದೀರಾ, ಕರ್ಕೊಂಡ್ ಬಂದಿದ್ದೀರಾ, 3ನೇ ಸಲ ಹೋಗಿದ್ದಾರೆ. ಏನ್ ಮಾಡಿದಾರೆ ಇವ್ರಿಗೆ? ನಿಜವಾಗ್ಲೂ ತಲೆ ಚೆನ್ನಾಗಿ ನೋಡಿದ್ದೀರಾ ನೀವು? ಅದ್ರಲ್ಲಿ ಜನಕರಾಜ ನೋಡಿದ್ದೀರಾ? ಜನಕರಾಜ ನೋಡಿದ್ದೀರಾ? ಅವ್ರ ಹೆಂಡತಿ ಹೋದಾಗ ಏನ್ ಮಾಡ್ತಾನ ಅವನು? ಎಷ್ಟು ಖುಷಿ ಪಡ್ತಾನೆ. பொட்டாட்டி ஊருக்கு போயிடுச்சே, என் பொட்டாட்டி ஊருக்கு போயிடுச்சே, என் பொட்டாட்டி ஊருக்கு போயிடுச்சே, என் பொட்டாட்டி ஊருக்கு போயிடுச்சே. என் பொட்டாட்டி ஊருக்கு போயிடுச்சே, என் பொட்டாட்டி ஊருக்கு போயிடுச்சே, என் பொட்டாட்டி. நீ இன்னும் ஊருக்கு போல? எப்படி போறது? பையன் உங்ககிட்ட இருக்க. என் பொட்டாட்டி நிஜமாவா ஊருக்கு போயிடுச்சே. பொண்டாட்டி